ಅವನು ಏನು ದರೋಡೆ ಪ್ರಕರಣ ಆಯ್ತಲ್ಲ, ಮಹಿಳೆಯನ್ನು ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ, ಅದರಲ್ಲಿ ಅವನು ಹಳೆ ಪ್ರಕರಣ ಬೇರೆ ಅವನು ಫಸ್ಟ್ ಟೈಮ್. ಮತ್ತೆ ಈಗ ನಾವು ರೋಲ್ ಮನೆಗಳ ಪ್ರಕರಣಗಳಲ್ಲೂ ಬೆಳೀತಾರೆ ಮಾಡ್ತಾರೆ, ಅದರಲ್ಲಿ ಅವನು ಭಾಗ. ಕಳ್ಳತನ ಬಿಟ್ಟು ಮನೆಗಳನ್ನ ಬಿಟ್ಟು ಟ್ರಾಫಿಕ್ ಆಗಿರೋದು ಅವ್ರು ಬೇಸಿಕಲಿ ಅದೇ ಕೂಲಿ ಕೆಲಸ ಮಾಡೋಂಥದ್ದು, ಡೇ ವೇಜ್ ಲೇಬರ್ಸ್ ಇದ್ದಾರೆ. ಆ ಮಹಿಳೆ ಚಿನ್ನಾಭರಣ ಇಟ್ಕೊಳ್ಳೋ ಒಂದು ದರ್ಶಿರೋದು ಕೊಡ್ತಾರೆ. ಸೊ ಸಡನ್ನಾಗಿ ಅವ್ರಿಗೆ ಪ್ಲ್ಯಾನ್ ಮಾಡ್ತಾರೆ, ಕರ್ಕೊಂಡು ಹೋಗಿ ಏನು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗಲ್ಲಿ ಪ್ಲಾಸ್ಟರ್ ಕೆಲಸ ಮಾಡ್ತೀವಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ಒಬ್ಬ ಆರೋಪಿ ಏನು ಮಾಡ್ತಾನೆ, ಏನು ಮಟೀರಿಯಲ್ಸ್ ಬೇಕು ಕನ್ಸ್ಟ್ರಕ್ಷನ್ ತರ್ತೀನಿ ಅಂತ ಸಾಗಿ ಹೋಗಿ ಅವರಿಗೆ ಮಿಸ್ಗೈಡ್ ಮಾಡ್ತಾರೆ, ಬೇಸಿಕಲಿ ಅಟೆನ್ಷನ್ ಡೈವರ್ಷನ್ ಮಾಡ್ತಾರೆ. ಇನ್ನೊಬ್ಬ ಆರೋಪಿ ಎದುರಿಸಿ ಅವರ ಇರುವ ಚೈನನ್ನು ಕರ್ಸ್ಕೊಂಡು ಇಲ್ಲಿ ಇಬ್ಬರು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇಲ್ಲ, ಅಂಡರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇದ್ದಾರೆ, ಡೈಲಿ ವೇಜ್ ಲೇಬರ್ಸ್ ಥರ. ಸೊ ಅವಾಗ ಇವ್ರಿಗೇನು ದುಂದು ಖರ್ಚಿಗೆ ಏನು ಬೇಕಾಗುತ್ತೆ, ಅವಾಗ ಈ ರಾತ್ರಿ ಕಳೆದೊಂದು ನೋಡ ಈಗ ಹಾಕಿದ ಮನೆಗಳು ಅಥವಾ ಈಗ ಹಾಕಿದ ಮನೆಗಳನ್ನು ಏನು ಪ್ಯಾಡ್ಲಾಕ್ ಅಂತ ನಾವು ಬೀಗ ಹಾಕಿರುವಂಥ ಮನೆಗಳನ್ನ ಟಾರ್ಗೆಟ್ ಮಾಡುವಂಥದ್ದು ಮತ್ತು ಅವರನ್ನು ಬ್ರೇಕ್ ಮಾಡಿ ಇದೇ ಪ್ರಕರಣ ಮತ್ತೆ ಯಾವುದು ಇನ್ನೂರ ಜೋಡಿ ಪ್ರಕಾರ 5 ಪ್ರಕರಣಗಳಿರ್ತದೆ ಕೈಲಿ. ಮೊದಲು ಅವನು ಯಾವ ರೀತಿ ಅಂದರೆ ಗ್ರೇಡೆಡ್ ಅಪ್ರೋಚ್ ಇದೆ, ನೀವು ನೋಡಿದ್ರೆ ಅವನ ಹಿನ್ನೆಲೆ ಒಂದು ಅಫ್ಜಲ್ಪುರದಲ್ಲಿ ಬೈಕ್ ಟ್ಯಾಕ್ಟಿದೆ, ಆಮೇಲೆ ರೈಲ್ವೆ ಪೊಲೀಸ್ ಸ್ಟೇಷನಲ್ಲಿ ಒಂದು ಟ್ಯಾಕ್ಟಿದೆ, ಬೇಸಿಕಲಿ ಪಿಕ್ ಪಾಕೆಟ್. ಏನು ಪ್ಯಾಸೆಂಜರ್ಸ್ದು ಬ್ಯಾಗ್ಸ್ ವ್ಯಾಲ್ಯೂಬಲ್ಸ್ ಪ್ರಕರಣ ಮಾಡೋದು. ಅದೇ ಪ್ರಕರಣ ಅಫ್ಜಲ್ಪುರದಲ್ಲಿ ಆಮೇಲೆ ಅಫ್ಜಲ್ಪುರದಲ್ಲಿ ಒಂದು ಪ್ರಿವೆಂಟಿವ್ ಆಕ್ಷನ್ ಕೊಟ್ಟಿದ್ದು PR ಕೇಸ್ ಇತ್ತು. ಸೊ ಟೋಟಲ್ 3 ಕೇಸ್, ಅದರಲ್ಲಿ ಅಪರಾಧ ಮಾಡಿರುವಂಥದ್ದು 2 ಮತ್ತು ಮುಂಜಾಗ್ರತೆ ಪ್ರಕರಣ 1. ಹೇಳಿದೆ ಮೇಡಮ್, CCTV ಶಾಬಾದ್ ರೋಡ್ ಯೂನಿವರ್ಸಿಟಿ ಪೊಲೀಸ್ ವ್ಯಾಪ್ತಿಯಲ್ಲಿ ಒಂದು ಬಾಡಿಗೆ ಮನೆ ಇಟ್ಕೊಂಡಿದ್ದಾರೆ, ಅಲ್ಲಿ ವಾಸ ಮಾಡ್ತಾರೆ. ಲಾಸ್ಟ್ ಟೈಮ್ ಸಂಪರ್ಕದಲ್ಲಿ ಸೇಮ್ ಇದೇ ಇನ್ಸಿಡೆಂಟ್ ಏನಂದ್ರೆ, ಈಗ ಕೆಲಸಕ್ಕೆ ನಿಂತು ಹೆಣ್ಮಕ್ಳೆಲ್ಲ ಕರ್ಕೊಂಡು ಹೋಗಿ ಮಾಡಿರೋದು. ಲಾಸ್ಟ್ ಟೈಮ್ ಆಯ್ತು ನೀವು ಅದೇನೋ CC ಕೂಡಿಸ್ಬೇಕು, ಅದೇನೋ ರಿಜಿಸ್ಟರ್ ಮಾಡಿಸ್ಬೇಕು, ಅದೇನೋ ಮಾಡಬೇಕು, ಕಾರ್ಪೊರೇಷನ್ ನೀವು ಎಲ್ಲ ಮಾಡ್ಬೇಕು ಅಂತ. ಬಟ್ ಅದೇನೋ ಆದಂಗೆ ಅಲ್ಲ, ಅದು ನಾನು ಹೋಗ್ತೀನಿ, ಅದರಲ್ಲಿ ಇನ್ನೂ ಮಾಡಬೇಕಾಗಿದ್ದು ಭಾಳ ಇದೆ. ಈಗ ನಾವು ಕಾರ್ಪೊರೇಷನ್ ಆಫೀಸರ್ಸ್ ಲಿಬರ್ ಡಿಪಾರ್ಟ್ಮೆಂಟ್ನವ್ರಿಗೆ ಆಲ್ರೆಡಿ 2 ಸಲ ಸಂಪರ್ಕ ಮಾಡಿದ್ದೀವಿ. ಅಲ್ಲಿ ಒಂದು ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ ಹಾಕಲಿಕ್ಕೆ ಇನ್ನೂ ಆಗಿಲ್ಲ. ಬಟ್ ನಮ್ಮ ಪೊಲೀಸ್ ಏನಿದೆ ಆ ಟೈಮಲ್ಲಿ ಪೊಲೀಸ್ ಪ್ರೆಸೆನ್ಸ್ ಮಾತ್ರ ಹೆಚ್ಚಿಗೆ ಮಾಡಿದ್ದೀವಿ. ಏನು ಇವರು ಲೇಬರ್ಸ್ ಎಲ್ಲ ಬರ್ತಾರೆ, ಮೇಲ್ ಆ್ಯಂಡ್ ಫಿಮೇಲ್ ಲೇಬರ್ಸ್ ಎಲ್ಲ ತಂದು ನಿಂತಿರ್ತಾರೆ, ಅಂಥ ಪ್ಲೇಸ್ಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಈಗ ನಮ್ಮ MAT ಕ್ರಾಸ್ ಇರ್ಬೋದು, ರೈಲ್ವೆ ಸ್ಟೇಷನ್ ಹತ್ರ ಇರ್ಬೋದು, ಓಂ ನಗರ ಗೇಟ್ ಇರ್ಬೋದು, ರಾಮ ಮಂದಿರ ಸರ್ಕಲ್ ಇರ್ಬೋದು, ಆ ಪ್ಲೇಸ್ಗಳನ್ನೆಲ್ಲ ಗುರುತಿಸಿದ್ದೀವಿ. ಅಲ್ಲಿ ಏನು CCTV ಇರುವಂಥದ್ದು ಕೌನ್ಸಿಲಿಂಗ್ ಬಗ್ಗೆ ಚೆಕ್ ಮಾಡ್ತಾ ಇದ್ವಿ ಮತ್ತು ನಮ್ಮ ಪೊಲೀಸ್ ಪ್ರೆಸೆನ್ಸನ್ನು ಚೆಕ್ ಮಾಡ್ತಾ ಇದ್ವಿ. ಅಧಿಕೃತವಾಗಿ ಇನ್ಸ್ಟಿಟ್ಯೂಷನಲ್ ರಿಜಿಸ್ಟರ್ಡ್ ಆಗಿರುವಂಥದ್ದು ಅದ್ರ ಬಗ್ಗೆ ಮಾತಾಡಿದ್ದೀವಿ ಕಾರ್ಪೊರೇಷನ್ ಮತ್ತು ಲೇಬರ್ ಡಿಪಾರ್ಟ್ಮೆಂಟಿಗೆ. ಅದನ್ನು ಮಾಡಬೇಕಾಗಿದೆ, ಅದನ್ನು ಪ್ರಶ್ನೆ ಮಾಡಿ ಇದರಲ್ಲಿ ಇವನಿಗೆ ಒಬ್ಬ ಹುಡುಗಿ ಲಿವ್ ಇನ್ ರಿಲೇಷನ್ ಅಂತ ಒಂದು ಹುಡುಗಿ ಇದ್ದಾರೆ, ಅಲ್ಲಿ ದುಡ್ಡಿನ ಖರ್ಚಿನ ಬಗ್ಗೆ ಹೇಳ್ತಾರೆ. ಒನ್ ಆಫ್ ದಿ ರೀಸನ್ ಈಗ ಕಳ್ಳತನಗಳ ಪ್ರಕರಣಗಳು ಕಡಿಮೆ ಇದೆ. ಈಗ ಪತ್ತೆ ಮಾಡುವಂಥ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಅದನ್ನೇ ಹೇಳ್ತಾರೆ. ಸೊ ಏನಿತ್ತು ಅಂತಂದರೆ ಇನ್ ಬಿಟ್ವೀನ್ ಕೆಲವು ನಾನು ಹೇಳಿದೆ ನಿಮಗೆ, ಏನು ಆಗಸ್ಟ್, ಅಕ್ಟೋಬರ್, ಸೆಪ್ಟೆಂಬರ್ ಆ ಮಂತ್ಗಳಲ್ಲಿ ಸ್ವಲ್ಪ ಜಾಸ್ತಿ ಆಗಿತ್ತು. ಆಮೇಲೆ ನಾವು ಈಕ್ವಲ್ ಆಗಿ ಪ್ರಿವೆನ್ಷನ್ಗೂ ನಾವು ತಂದಿದ್ದೀವಿ. ಕಳೆದ ವಾರದಲ್ಲಿ ನೋಡಿದ್ವಿ ಸೌತ್ ಸಬ್ನಲ್ಲಿ ಪ್ರಕರಣಗಳು ಮತ್ತೆ ಅಶೋಕನಗರ ಆಜಿನಗರ. ಅದೇ ರೀತಿ ನಿಮಗೆ ಲಾಸ್ಟ್ ಟೈಮ್ ಮಾಡಿದ್ದು ಇನ್ನೂ ಕೆಲವು ತನಿಖೆ ಪ್ರಕ್ರಿಯೆ ಜಾರಿ ಇದೆ ಅಂತ ಅವಾಗ ಉಲ್ಲೇಖ ಮಾಡಿದ್ದು ಇದ್ರ ಬಗ್ಗೆ. ಈಗ ಕೆಲವು ಪ್ರಕರಣಗಳ ತನಿಖೆಗಿದ್ದಾಗ ಕೆಲವು ಏನು ದೂರುಗಳಿಸಿರ್ತಾರೆ, ಅದರ ಮೇರೆಗೆ ನಾವು ಪತ್ತೆ ಕಾರ್ಯ ಮಾಡ್ತಾ ಇದ್ದೀವಿ. ಈ ಆರೋಪಿಯನ್ನು ನಾವು ನಿಮ್ಗೆ ಹೇಳ್ತಾ ಇದ್ದೇವೆ. ಗ್ರೇಡೆಡ್ ಅಪ್ರೋಚ್ ಯಾವ ರೀತಿ ಅಂತಂದರೆ ಬೈಕ್ ಥೆಫ್ಟ್ ಆಯಿತು, ಆಮೇಲೆ ಟ್ರೈನಲ್ಲಿ ಬ್ಯಾಗ್ ಥೆಫ್ಟ್ ಮಾಡುವಂಥದ್ದು, ನೆಕ್ಸ್ಟ್ ಮನೆ ಕಳ್ಳತನ ಮಾಡುವಂಥದ್ದು. ಅದರದ್ದು ನೆಕ್ಸ್ಟ್ ಗ್ರೇಡೆಡ್ ಅಪ್ರೋಚ್ ಬಂದು ನಾವು ಎಷ್ಟು ಡೆಸ್ಪರೇಟ್ ಆಗ್ತಾರೆ ದುಡ್ಡಿಗೆ ಆ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ
ಐದು ಪ್ರಕರಣ ಸಂಬಂಧ